ನಮಸ್ಕಾರ ವೀಕ್ಷಕರೇ, ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ ಅನ್ನು ನೋಡ್ತಾ ಇರಿ. ಭತ್ತಕ್ಕೆ ಕಾಡುವಂತಹ ಮುಖ್ಯ ರೋಗಗಳಲ್ಲಿ ಬೆಂಕಿ ರೋಗವು ಒಂದು ಅಂತ ಹೇಳ್ಬೋದು. ಇದು ಒಂದು ಶಿಲೀಂಧ್ರ ರೋಗವಾಗಿರುತ್ತೆ. ಇದರ ಲಕ್ಷಣಗಳು ಎಲೆಗಳ ಮೇಲೆ, ಕತ್ತಿನ ಭಾಗದಲ್ಲಿ ಹಾಗೆ ಕಾಂಡದ ಮೇಲೆ ಹೆಚ್ಚಾಗಿ ಕಂಡುಬರ್ತವೆ. ಈ ರೋಗ ನರ್ಸರಿ ಹಂತದಿಂದ ಹಿಡಿದು ಕಟಾವು ಮಾಡುವಂತಹ ಹಂತದವರೆಗೂ ಕಾಣಿಸ್ಕೊಳ್ಳುತ್ತೆ. ಅಂದರೆ ಯಾವುದೇ ಹಂತದಲ್ಲಿ ಇದು ಕಾಣಿಸ್ಕೊಳ್ಬಹುದು. ಈ ರೋಗ ಹಲವಾರು ವಿಧಾನಗಳಿಂದ ಹರಡುತ್ತೆ. ಅದು ಮುಖ್ಯವಾಗಿ ರೋಗಬಾಧಿತ ಬೀಜಗಳಿಂದಾನೇ ಹೆಚ್ಚಾಗಿ ಹರಡುತ್ತೆ. ಹಾಗಾಗಿ ಇದರ ನಿರ್ವಹಣೆಯನ್ನು ನಾವು ಬೀಜೋಪಚಾರ ಮಾಡೋದ್ರಿಂದನೇ ನಾವು ಶುರು ಮಾಡಿದ್ರೆ ಉತ್ತಮ. ಬೀಜೋಪಚಾರವನ್ನು ನಾವು ಈ ರೀತಿ ಮಾಡಬೇಕಾಗುತ್ತೆ. ಪ್ರತಿ kg ಬೀಜಕ್ಕೆ 10 ಗ್ರಾಂ ಟ್ರೈಕೋಡರ್ಮ ವಿರಿಡೆ ಅಥವಾ 10 ಗ್ರಾಂ ಸೂಡೋಮೊನಾಸ್ ಫ್ಲೋರೋಸೆನ್ಸನ್ನು ಮಿಶ್ರಣ ಮಾಡಿಬಿಟ್ಟು 30 ನಿಮಿಷಗಳ ಕಾಲ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಕೆಮಿಕಲ್ ಫಂಗಿಸೈಡ್ಸನ್ನು ಬಳಸೋದಾದರೆ 2 ಗ್ರಾಂ ಕಾರ್ಬನ್ಡೈಸಿಮ್ 50% WP ಶಿಲೀಂಧ್ರನಾಶಕವನ್ನು 1 kg ಬೀಜಕ್ಕೆ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡಬಹುದು. ಟಾಪ್ ಎಂಡ್ ಕೆಮಿಕಲ್ ಅಂತ ಅಂದರೆ ಸೆಡಾಕ್ಸೇನ್ 12.61% ಪ್ಲಸ್ ಅಜಾಕ್ಸಿಸ್ಟ್ರಾಬಿನ್ 3.15 ಪ್ಲಸ್ ಥಯಾಮಿಥೋಕ್ಸಾಮ್ 22.06. ಈ ಕಾಂಬಿ ಪ್ರಾಡಕ್ಟ್ ಫಂಗಿಸೈಡನ್ನು ಪ್ರತಿ kg ಬೀಜಕ್ಕೆ 3 ml ನಂತೆ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆಯನ್ನು ಮಾಡಬಹುದು. ಇದರಿಂದ ಭತ್ತದ ಬೆಂಕಿ ರೋಗ, ಎಲೆ ಚುಕ್ಕೆ ರೋಗ ಮತ್ತು ರಸ ಹೀರುವಂತಹ ಕೀಟಗಳನ್ನು ಶುರು ಹಂತದಲ್ಲೇ ಹತೋಟಿಯನ್ನು ಮಾಡಬಹುದು ಎಂದು ತಜ್ಞರು ಹೇಳ್ತಾರೆ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಾವು ಬರ್ತೀವಿ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.